ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ವಿನಿಲಾಗ್. ಇವತ್ತಿನ ದಿನ ನಾನು ಏನು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಯಾವ ಥರ ನಾವು ಜಾಯಿನ್ ಆಗಬೇಕು ಆ್ಯಂಡ್ ಯಾವ ಥರ ನಾವು ಓಪನ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೋಬೇಕು ಆ್ಯಂಡ್ ಇನ್ಸ್ಟಾಗ್ರಾಮ್ ಕನೆಕ್ಟ್ ಮಾಡ್ಕೋಬೇಕು ಎಲ್ಲ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ಗೆ ಹೋಗಿಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಮೀಶೋ ಅಫಿಲಿಯೇಟ್ ಅಂತ ಫಸ್ಟ್ ಒನ್ನೇ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ 3 ಒಂದು ಪ್ಲ್ಯಾಟ್ಫಾರ್ಮ್ ಕಾಣಿಸುತ್ತೆ. ಅದರಲ್ಲಿ ನೀವು ಇನ್ಸ್ಟಾಗ್ರಾಮ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಆಗಿರ್ಬೋದು, ಪಾಸ್ವರ್ಡು ನೆನಪಿರಬೇಕು. ಇಲ್ಲ ಪಾಸ್ವರ್ಡ್ ಮರ್ತೋಗಿದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಫರ್ಗಟನ್ ಪಾಸ್ವರ್ಡ್ ಕೊಟ್ಟು ಚೇಂಜ್ ಪಾಸ್ವರ್ಡ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಸೇವ್ ಅಂತ ಕೊಟ್ಬಿಟ್ಟು ಗೆಟ್ ಎ ಕೋಡ್ ಅಂತ ಕೇಳ್ತಾ ಎಂಟರ್ ಕೋಡು, ನಿಮ್ಮ ಜಿಮೇಲ್ ಏನು ಕೊಟ್ಟಿರ್ತೀರ ಆ ಒಂದು ಇನ್ಸ್ಟಾಗ್ರಾಮ್ಗೆ ಅಲ್ಲಿ ಹೋದರೆ ಕೋಡ್ ಸಿಗುತ್ತೆ. ಎಂಟರ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ಇಮೇಲ್ ಐ ಡಿಲಿರುತ್ತೆ. ನಿಮ್ಮದೇನಾದರೂ ಬೇರೆ ಇಮೇಲ್ ಐ ಡಿ ಇದ್ದರೆ ಸರ್ಚ್ ಮಾಡಿ ಅಲ್ಲಿ ಬಂದಿರುತ್ತೆ. ಈ ಥರ ಪೇಜ್ ಓಪನ್ ಆದಾಗ ಹಲೋ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಟ್ರಿಗರ್ಡ್ ವರ್ಡ್ಸ್ ಇರುತ್ತೆ. ನೀವು ಅವರಿಗೆ ಲಿಂಕ್ ಅಂತ ಹೋದಾಗ ಏನು ವರ್ಡ್ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಬರಬೇಕಾ ಏನಂತ ಅದೆಲ್ಲ ವರ್ಡ್ಸ್ ಇರುತ್ತೆ, ಅಲ್ಲಿ ನೋಡಿ. ಆ್ಯಂಡ್ ಇಲ್ಲಿ ನಮಗೆ ಅಲ್ಲಿ ಕೆಳಗಡೆ ಐ ಡಿ ತೋರಿಸಿದ್ರೆ ಅಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ, ಇನ್ಸ್ಟಾಗ್ರಾಮ್ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಅಫಿಲಿಯೇಟ್ ಅಂತ ಕ್ರಿಯೇಟ್ ಆಗಿದೆಯಾ ಅಂತ ಅನ್ನೋದಕ್ಕೆ ಇಲ್ಲಿ ಅಫಿಲಿಯೇಟ್ ಅಂತ ಪಿಂಕ್ ಕಲರಲ್ಲಿರುತ್ತಲ್ವ, ಅದು ಬಂದಿದ್ರೆ ನಿಮಗೆ ಅಫಿಲಿಯೇಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಪ್ರಾಡಕ್ಟ್ ಒಳಗಡೆ ಚಿಕ್ಕದಾಗಿ ಆರ್ಟ್ ಇರುತ್ತೆ. ಅಲ್ಲಿ ಫಸ್ಟು ನೀವು ವಿಶ್ ಲಿಸ್ಟಿಗೆ ಸ್ವಲ್ಪ ಸೇವ್ ಮಾಡ್ಕೊಳ್ಳಿ, ಎಷ್ಟು ಬೇಕಾದರೂ ಸೇವ್ ಮಾಡ್ಕೊಳ್ಳಿ ನಿಮ್ಮ ಫ್ರೀ ಟೈಮಲ್ಲಿ. ಅಲ್ಲಿ ಮೇಲೆ ಒಂದು ಹುಡುಗಿ ಡಿ ಪಿ ಕಾಣ್ತಾ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಓಪನ್ ಮಾಡಿದ್ರೆ ಕೆಲವರಿಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಗೆಟ್ ಕಮಿಷನ್ ಲಿಂಕ್, ಇಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನಿಮ್ಮ ಆರ್ಡರ್ಸಲ್ಲಿರುತ್ತಾ ಅಥವಾ ವಿಶ್ ಲಿಸ್ಟಲ್ಲಿರುತ್ತಾ, ಆರ್ಡರ್ಸಲ್ಲಿ ಯಾವುದಾದ್ರೂ ಪಿಂಕ್ ಕಲರಲ್ಲಿ ಆ ಥರ ಶೋ ಮಾಡಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ವಿಶ್ ಲಿಸ್ಟಲ್ಲಿ ನಿಮ್ಮ ಫ್ರೀ ಟೈಮಲ್ಲಿ ಎಷ್ಟಾದರೂ ನೀವು ವಿಶ್ ಲಿಸ್ಟಿಗೆ ಸೇವ್ ಮಾಡಿ ಇಟ್ಕೊಂಡಿರ್ತೀರ, ಅಫಿಲಿಯೇಟ್ ಅಂತಿರೋದನ್ನು ಮಾತ್ರ ಸೇವ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಕಮಿಷನ್ಸ್ ಬರುತ್ತೆ. ಇದು ಜಸ್ಟ್ ವಾಟ್ಸಪ್ಗೆ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮಿನಿಮಮ್ಮು ನೀವು ಕನ್ಸಿಸ್ಟೆನ್ಸಿ ಎಲ್ಲದರಲ್ಲೂ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮಗೆ ಯಾವಾಗಲೂ ಒಂದು ಸಲ ಹಾಕಿ ನಿಮಗೆ ವಾಟ್ಸಪ್ಪಲ್ಲಿ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇರಲ್ಲ. ಸೊ ನಿಮಗೆ ಇನ್ಸ್ಟಾಗ್ರಾಮು ರೆಡಿ ಮಾಡಿಕೊಂಡು ನೀವೇನಾದರೂ ಒಂದು ಪ್ರಾಡಕ್ಟ್ ತರಿಸೋವರೆಗೂ ಇದನ್ನು ಮಾಡ್ತಾ ಇರ್ಬೋದು. ಸೊ ಮಿನಿಮಮ್ ಒಂದು ದಿನದಲ್ಲಿ ಮಾರ್ನಿಂಗ್ ಈವ್ನಿಂಗ್ ಒಂದು 2-3 ಟೈಮ್ಸ್ ಆದ್ರೂ ಈ ಥರ ಅಫಿಲಿಯೇಟ್ ಲಿಂಕ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಕಾಪಿ ಅಂತ ಬರುತ್ತೆ ನೋಡಿ, HTTPS, ಅದನ್ನು ಕಾಪಿ ಅಂತ ಕೊಟ್ಟು ಡೈರೆಕ್ಟ್ ನಿಮ್ಮ ವಾಟ್ಸಪ್ಗೆ ಹೋಗ್ಬಿಟ್ಟು ಸ್ಟೇಟಸ್ನ ಅಪ್ಲೋಡ್ ಮಾಡ್ಕೋಬೋದು. ಈ ಲಿಂಕ್ ಮುಖಾಂತರ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಈ ಥರ ಒಂದು ಕೆಲವೊಬ್ಬರಿಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಅಂತ ಹೋದರೆ ಅಲ್ಲಿ ನೀವು ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿಕೊಂಡು ಸೇಮ್ ಇನ್ನೊಂದರಲ್ಲಿ ತೋರಿಸಿದ್ನಲ್ಲ ಅದೇ ಥರನೇ ಇಲ್ಲಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಂತ ಸೈಡಲ್ಲಿ ಶೋ ಮಾಡ್ತಾ ಇದೆ. ಸೊ ಇಲ್ಲಿ ವಿಶ್ ಲಿಸ್ಟಲ್ಲಿ ಆಲ್ಮೋಸ್ಟ್ ವಿಶ್ ಲಿಸ್ಟ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ರೀ ಟೈಮಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಸೊ ತುಂಬ ಜನ ಕೆಲವರಿಗೆ ಈ ಥರ ಪೇಜ್ ಓಪನ್ ಆಗುತ್ತೆ, ಕೆಲವೊಬ್ಬರಿಗೆ ಆ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲೂ ಅದೇ ಥರನೇ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ದಿನಕ್ಕೆ ಒಂದು 3-4 ಟೈಮ್ಸ್ ಆದರೂ ಈ ಥರ ಕ್ರಿಯೇಟ್ ಮಾಡ್ಕೊಂಡು ಹಾಕ್ಕೊಂಡಾಗ ನಿಮಗೆ ಕಮಿಷನ್ಸು ಚೆನ್ನಾಗಿ ಸಿಗುತ್ತೆ. ಇದೇ ರೀತಿಯಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮ್ಗೆ ಯಾವ ಥರ ಕನೆಕ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.